ಸರ್. ಫ್ರೂಟ್ ಉಪವಾಸ ಇದ್ದ ನನ್ನ ಮಗ, ನಮ್ಮ ಸೊಸೆ, ನನ್ನ ಮಗ ಎಲ್ಲ ಫ್ರೂಟ್ ತಗೊಂಬರ್ತೀನಿ ಅಂತ ಹೋಗಿದ್ದು. ಹೋಗಿ ಅಲ್ಲಿ ಕರ್ದು ಇದ್ರ ಮೇಲೆ ಕೈ ಹಾಕ್ಕೊಂಡು ಹಿಂಗೆ ಚುಚ್ಚಿರೋದಂತೆ ಸರ್. ಮುಬಾರಕ್ ಅಂತ ಅವನ ಹೆಸರು ಮುಬಾರಕ್. ಅವನು ಫ್ರೆಂಡು, ಅವನು ಬಡ್ಡಿ ಗಿಡಿ ಕೊಡ್ಕೊಂಡು ಇರ್ತಾನೆ. ನನ್ನ ಮಗನಿಗೆ ಫ್ರೆಂಡೇ ಮೊದಲಿಂದಾನು, ಸ್ಕೂಲ್ ಓಡ್ತಿತ್ತಲ್ಲ ಆವಾಗಲಿಂದಾನು ಫ್ರೆಂಡೇ ಅವನು. ನನಗೂ ನನ್ನ ತಾಯಿ ಅಂತ ಹೇಳ್ತಿದ್ದ. ಹ್ಞೂ, ನೀನು ನನ್ನ ಅಮ್ಮ ಕಡಮ್ಮ, ಇವರೆಲ್ಲ ನನ್ನ ಅಣ್ಣ ತಮ್ಮದಿರು ಅಂತ ಬರ್ತಿದ್ದ ಮನೆಗೆಲ್ಲ. ಗೊತ್ತಿಲ್ಲ ಸರ್. ಒಂದು 15 ದಿವಸ ಹಿಂದೆ ಹೇಳಿದ ಅಂತೆ, ನೀವು ಹುಷಾರಾಗಿ ಇರು, ಎಲ್ಲ ಕಣಾಗಿ ಬರ್ತಾಯಿದ್ದೀಯಾ ಅಂತ. ನನ್ನ ವಾರ್ನಿಂಗ್ ಕೊಟ್ಟಿರೋದು ಅವನು, ಮುಬಾರಕ್ ಹೊಡೆದವನಲ್ಲ ಅವನು. ನನ್ನ ಮಗ ಹೇಳ್ದಂತೆ, ನಾನು ಏನಪ್ಪ ಮಾಡಿದ್ದೀನಿ, ತಪ್ಪೇನು ಮಾಡಿಲ್ವಲ್ಲ ನಾನು ಯಾಕೆ ಇದು ಮಾಡಬೇಕು? ತಪ್ಪು ಮಾಡಿದರೆ ನಾನು ತಲೆ ಬಗ್ಗಿಸ್ತೀನಿ. ನಾನು ತಪ್ಪೇನು ಮಾಡಿಲ್ಲ. ನಾನು ಆಯಿತು, ನನ್ನ ಕೆಲಸ ಆಯಿತು, ನನ್ನ ಮನೆಗೆ, ನನ್ನ ತಾಯಿಗೆ, ಮಕ್ಕಳಿಗೆ ಸಾಕಬೇಕು ನಾನು ಅಂತ ಸುಮ್ಗೆ ಇಟ್ಬಿಟ್ಟು. ನನ್ನ ಮಗ ಪ್ಲೇನಿಂಗ್ ಮಿಷಿನ್ಗೆ ಹೋಗ್ತಿದ್ದ ಸರ್. ಇಲ್ಲ, ಅವನು ಇಲ್ಲ, ಕೆಲ್ಸಕ್ಕೇನೆ ಹೋಗ್ತಿರಲಿಲ್ಲ. ಬಡ್ಡಿಗೆ ಕಾಸು ಕೊಟ್ಟು ಆ ಬಡ್ಡಿ ಕಾಸು ತಿಂತ್ಕೊಂಡು ಇತ್ತ. ಇನ್ನು ನನಗೆ 3 ಮಕ್ಕಳು. ಇವನೇ ದೊಡ್ಡವನು. ನಮ್ಮ ಯಜಮಾನ್ರೂ ಇಲ್ಲ, ತೀರೋಗವ್ರೆ. ನನ್ನ ಮಗನೇ ಎಲ್ಲರಿಗೂ ಸಾಕ್ತಿದ್ದ. 6-7 ಜನಗೂ ಅವನೇ ಸಾಕ್ತಿದ್ದ, ಕೂಲಿ ಮಾಡಿ. ಇಬ್ಬರು, ಒಂದು 10 ವರ್ಷ ಆಯಿತು. ಇಲ್ಲ, ಪ್ರೆಗ್ನೆಂಟ್ ಇಲ್ಲ. ಒಂದು 8 ವರ್ಷದ ಹೆಣ್ಣು ಪಾಪು ಐತೆ, 6 ವರ್ಷದ ಗಂಡು ಪಾಪು ಐತೆ. ಮಗಳು ಹುಸ್ನಾ ಅಂತ, ಮಗ ಅಜ್ಗರ್ ಅಂತ. ಏನೂ ಇಲ್ಲ ಸರ್, ಸುಳ್ಳು ಹೇಳ್ತಾ ಇರೋದು. ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಸರ್. ನಾವು ಹೋಗ್ತೀವಿ, ಪೂಜೆ ಮಾಡ್ತೀವಿ ಎಲ್ಲ. ನಮ್ಮ ಜೊತೆಗೆ ಅವನು ಬರ್ತಿದ್ದ. ನೀವು ಹೋಗ್ತಾ ಇದ್ದೀರಲ್ಲ ಗೌರಿ ಹತ್ರ, ನಾನು ಬರ್ತೀನಿ ನಡೀರಿ ಅಂತ. ಅವರು ಹೆಂಗಸ್ರಿಗೂ ಒಂದು 2-3 ಸತಿ ಕರ್ಕೊಂಡು ಬಂದವನೇ ನಮ್ಮ ಜೊತೆಗೇನೆ. ನಾವೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಕೆಸಮುಡಿಗೆ ಎಲ್ಲ ಬಂದಿದ್ದೀವಿ ಸರ್. ಏನಿಲ್ಲ, ಅವ್ನು ಸುಳ್ಳು ಹೇಳಿರೋದು ಸರ್, ಸುಳ್ಳು ಹೇಳಿರೋದು. ಏನೂ ಇಲ್ಲ, ಸುಳ್ಳು ಹೇಳಿರೋದು ಅವನು. ಏನೂ ಇಲ್ಲ. ನಾವು ಎಲ್ಲರೂ ಹೋಗಂಗೆ ನಾವು ಹೋಗ್ತೀವಿ ಸರ್. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಪಾಠ ಮಾಡ್ತೀವಿ, ಬರ್ತೀವಿ. ನಮ್ಮ ಜೊತೆಗೆ ನಾನು ಬರ್ತೀನಿ, ನನ್ನ ಹೆಂಡತಿಗೂ ಕರ್ಕೊಂಡು ಬರ್ತೀನಿ ಅಂತ 2-3 ಸತಿ ಕರ್ಕೊಂಡು ಬಂದವನೇ ಅವನು. ಅದು ಯಾಕಾಯ್ತೋ ಏನಾಯ್ತೋ ದೇವ್ರಿಗೆ ಗೊತ್ತು, ಅವನಿಗೆ ಗೊತ್ತು. ಏನಾಯ್ತೋ ಗೊತ್ತಿಲ್ಲ. ಅವನು ಬಚ್ಚಿ ಬರಬೇಕು, ನನಗೆ ಬಿಡಲ್ವಲ್ಲ ಇವಾಗ ಅವರು ಅಂತ ಅವನು ಸುಳ್ಳು ಹೇಳಿರೋದು ಸರ್. ಮುಮ್ತಾಜ್ ಅಂತ. ನಿನ್ನೆ 10 ಮಾರ್ಚ್ 2026 ಸಾಯಂಕಾಲ ಸುಮಾರು 5:15ಕ್ಕೆ ಈ ನಮ್ಮ ಮರ್ಲೂರು ದಿನ್ನೆ ಏನು ಮೇಲ್ಕೋಟೆ ಹೋಗುವ ರೋಡಲ್ಲಿ ಒಂದು ಘಟನೆ ನಡೆದಿರುತ್ತೆ. ಅದರಲ್ಲಿ ಮುಬಾರಕ್ ಅನ್ನೋರು ಮತ್ತು ಮುಬಾರಕ್ ಅನ್ನೋರ ಹೆಸರಿನವ್ರನ್ನ ಚಾಕುವಿಂದ ಕುತ್ತಿಗೆಗೆ ಮತ್ತು ಕನ್ನತ್ತರ ಚುಚ್ಚಿ ಗಾಯಪಡಿಸಿರ್ತಾರೆ. ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲೇ ಅವರು ಮೃತಪಟ್ಟಿರುವುದು ಕಂಡುಬಂದು ಹಾಸ್ಪಿಟ್ಲಲ್ಲಿ ಬ್ರಾಡ್ ಡೆಡ್ ಅಂತ ಘೋಷಣೆ ಮಾಡ್ತಾರೆ. ಸೊ ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ರೀಚ್ ಆಗ್ತಾರೆ. ರೀಚ್ ಆದಮೇಲೆ ಅಲ್ಲಿ ನಡೆದಿರೋ ಘಟನೆಯನ್ನು ನೋಡಿರೋರು ಹೇಳಿರ್ತಾರೆ. ಮತ್ತು ಅವರು ಫ್ಯಾಮಿಲಿ ಮೆಂಬರ್ಸಿಂದ ನಾವು ಒಂದು ಕಂಪ್ಲೇಂಟ್ ತೊಗೊಂಡು ಇಮಿಡಿಯೇಟಾಗಿ ಒಂದು ಮರ್ಡರ್ ಕೇಸ್ ಸೆಕ್ಷನ್ 103 ಸಬ್ ಕ್ಲಾಸ್ 1 BNS ಅಲ್ಲಿ FIR ಮಾಡಿ ಅಕ್ಯೂಸ್ಡನ್ನು ಪತ್ತೆ ಮಾಡಿ ಅವ್ರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ನಡೆದಿರೋ ಘಟನೆಗೆ ಹಿನ್ನೆಲೆ ಏನಂದರೆ, ಈಗ ಇವರಿಬ್ಬರು ಸುಮಾರು 2020ರಿಂದ ಫ್ರೆಂಡ್ಸ್ ಆಗಿದ್ದರು, ಜೊತೆಗೆ ಓಡಾಡ್ತಿದ್ದರು. ಮೃತಪಟ್ಟಿರೋರು ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಅಕ್ಯೂಸ್ಡ್ ಬಂದು ವೆಲ್ಡಿಂಗ್ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಈ ಇಬ್ಬರು ಜೊತೆಗೆ ಇರುವಂಥ ಸಮಯದಲ್ಲಿ ಈ ಹಣಕಾಸಿನ ವಿಚಾರ ಅಂತ ಹೇಳಿ ತಿಳಿದು ಬರ್ತಾ ಇದೆ.
ಜೊತೆಗೆ ಅಕ್ಯೂಸ್ಡ್ ಏನಿದ್ದಾರೆ ಅವರು ವಾಮಾಚಾರ ಮಾಡ್ತಾಯಿದ್ರು ಅನ್ನೋ ಅಲಿಗೇಷನ್ನು ಇವರು ಹೇಳಿ ಅವರು ಮಾಡಿದರು ಅಂತ ಐ ವಿಟ್ನೆಸ್ಗಳು ಹೇಳ್ತಾ ಇರೋದು ಕಂಡು ಬರ್ತಾಯಿತ್ತು. ಸೊ ಇಮಿಡಿಯೇಟಾಗಿ ನಾವು ಅಕ್ಯೂಸನ್ನು ಅರೆಸ್ಟ್ ಮಾಡಿ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತೊಗೊಳ್ತೀವಿ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಘಟನೆ ನಡೆದಿರೋಕ್ಕೆ ಆ್ಯಕ್ಚುಯಲ್ ಕಾರಣ ಏನು ಅನ್ನೋದು ಪತ್ತೆ ಮಾಡಿ ಆದಷ್ಟು ಬೇಗ ನಾವು ಇನ್ವೆಸ್ಟಿಗೇಷನ್ ಮುಕ್ತಾಯಗೊಳ್ತೀವಿ. ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಒಬ್ಬರೇ ಅರೆಸ್ಟ್ ಆಗಿದ್ದಾರೆ. ಮುಬಾರಕ್ ಸನ್ ಆಫ್ ಲೇಟ್ ಸೈಯದ್ ನಿಸಾರ್ ಅಹಮದ್, 29 ವರ್ಷ, ವೆಂಡಿಂಗ್ ಕೆಲಸ ಮಾಡ್ತಾರೆ. ಇವರು ಮರ್ಲೂರು ದಿನ ವಾಸ ಆಗಿರ್ತಾರೆ. ಇನ್ಸಿಡೆಂಟ್ ಹೇಗಾಯಿತು? ಅದೇ ಈವ್ನಿಂಗ್ 5:15ಗೆ ಒಂದು ಅಲ್ಲಿ ಅಂಗಡಿ ಇರುತ್ತೆ, ಜ್ಯೂಸ್ ಶಾಪು. ಆ ಜ್ಯೂಸ್ ಶಾಪ್ ಪಕ್ಕದಲ್ಲಿ ಅವರು ಅಲ್ಲಿಗೆ ಸೇರಿಕೊಂಡು ಮಾತುಕತೆ ಆಗ್ತಾ ಇರುತ್ತೆ. ಸಡನ್ನಾಗಿ ಇವರು ಚಾಕು ತೆಗೆದು ಅವರಿಗೆ ಕುತ್ತಿಗೆಗೆ ಚುಚ್ಚುತ್ತಾರೆ. ಅಂದರೆ ಆರೋಪಿ ಮತ್ತು ವಿಕ್ಟಿಮ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆಗೆ ಇನ್ನೊಂದಷ್ಟು ಫ್ರೆಂಡ್ಸ್ ಇರ್ತಾರೆ ಜೊತೆಗೆ ಅಲ್ಲಿ. ಸೊ ಮಾತುಕತೆ ನಡೆಯುವಾಗ ಅವ್ರು ಏನು ಮಾತುಕತೆ ನಡೆಯಿರೋದೆ ಅನ್ನೋದು ಯಾರೂ ಇನ್ನೂ ಕೇಳಿರೋದು ಕಂಡು ಬರ್ತಾ ಇಲ್ಲ. ಬಟ್ ಸಡನ್ನಾಗಿ ಅವರು ವಾರ್ ಮಾಡಿ ಅವ್ರ ಮೇಲೆ ಚುಚ್ಚಿರೋದು ಕಂಡು ಬರ್ತಾ ಇದೆ. ಮೃತ ವ್ಯಕ್ತಿನ ವಾಮಾಚಾರ ಮಾಡ್ತಾ ಇದ್ರು. ಸೊ ಹಾಗೆ ಅಂತ ಇವರು ಅಲಿಗೇಷನ್ ಹೇಳ್ತಾ ಇದ್ದಾರೆ. ನಾವು ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಳ್ತೀವಿ ಆ ಥರ ಏನಾದರೂ ಮಾಡಿದಾರಾ, ಏನಾದರೂ ಆ ಥರ ಘಟನೆ ನಡೆದಿದೆಯಾ ಅನ್ನೋದು ನಾವು ಪತ್ತೆ ಮಾಡ್ತೀವಿ. ಆರೋಪಿ ಏನು ಹೇಳ್ತಾ ಇದ್ದಾರೆ? ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ನಾವು ಇನ್ವೆಸ್ಟಿಗೇಷನಲ್ಲಿ ಅವ್ರು ಏನು ಹೇಳ್ತಾರೆ ಅನ್ನೋದು ವಿಚಾರಿಸಿ ಅದನ್ನು ವೆರಿಫೈ ಮಾಡ್ತೀವಿ. ಇವರಿಬ್ಬರ ಮೇಲೆ ಏನಾದರೂ ಬೇರೆ ಕೇಸ್ಗಳಿದ್ವಾ ಸರ್? ಇವರು ಸದ್ಯಕ್ಕೆ ಏನು ಕಂಡು ಬರ್ತಾ ಇಲ್ಲ. ಬಟ್ ಮೃತಪಟ್ಟಿರೋ ಮೇಲೆ ಸಿಂಪಲ್ ಹಾರ್ಟ್ ಕೇಸಸ್ ಒಂದೆರಡು ಇದ್ದಾವೆ ಅನ್ನೋದು ಕಂಡು ಬರ್ತಾ ಇದೆ. ಜಗಳ ಮಾಡ್ಕೊಂಡಿರೋ ಕೇಸಸ್, ಅದನ್ನು ನಾವು ಚೆಕ್ ಮಾಡ್ತೀವಿ. ಹಣಕಾಸಿನ ವಿಚಾರವಾಗಿ ಏನೋ ಗಲಾಟೆ ಆಗಿತ್ತಾ? ಈಗ ಸದ್ಯಕ್ಕೆ ನಮಗೆ ಮಾಹಿತಿ FIR ಅಲ್ಲಿ ಕಂಡು ಬಂದಿರೋದು ಹಣಕಾಸಿನ ವಿಚಾರಕ್ಕೆ ಇವರು ಜಗಳ ಮಾಡ್ಕೊಂಡಿರೋದು ಅಂತ ತಿಳಿದು ಬರ್ತಾ ಇದೆ. ಏನೇ ಕಾರಣ ಇರಲಿ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಇವರಿಬ್ಬರು ಕೆಲಸ ಏನಾಗಿತ್ತು ಸರ್? ಏನು ವರ್ಕ್ ಮಾಡ್ತಾರೆ? ಒಬ್ಬರು ಸತ್ತೋಗಿರೋರು ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಮರ್ಲೂರು ದಿನೆಯಲ್ಲಿ. ಮತ್ತು ಸಾಯಿಸಿರೋರು ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಹಿಂದೆ ಇವರಿಬ್ಬರು ಗಲಾಟೆ ಅಂತೇಳಿ ಏನೋ ಪೊಲೀಸ್ ಸ್ಟೇಷನ್ ಬಂದಿದ್ದು ಆ ಥರ ಏನೂ ಕಂಡು ಬಂದಿಲ್ಲ. ಅಂದರೆ ಈಗ ಆರೋಪಿಯ ಹಿನ್ನೆಲೆ ಇದೆ ಅಂದರೆ ಸರ್, ಹಿಂದೆ ಅವ್ರ ತಂದೆ ತಾಯಿ 2019ರಲ್ಲಿ ಅವರು ತಂದೆ ತಾಯಿಯನ್ನು ಡೊಮೆಸ್ಟಿಕ್ ವೈಲೆನ್ಸ್ ವಿಚಾರದಲ್ಲಿ ಅವರು ಸಾಯಿಸಿರ್ತಾರೆ. ಆ ವಿಚಾರವಾಗಿ ಅವರು ಜೈಲಿಗೆ ಹೋಗಿ ಆಚೆ ಬಂದಾದ ಮೇಲೆ ಬೇರೆ ಕಾಯಿಲೆ ಕಾರಣಗಳಿಂದ ಮೃತಪಟ್ಟಿರುತ್ತಾರೆ. ಸೊ ಅದು ಬಿಟ್ಟರೆ ಬೇರೆ ಕ್ರಿಮಿನಲ್ ಹಿಸ್ಟ್ರಿ ಇವ್ರಿಗೇನು ಕಂಡು ಬರ್ತಾ ಇಲ್ಲ. ಅದರಲ್ಲಿ ಅವರು ಗಂಡ ಒಬ್ಬರೇ ಇದ್ದರು. ಗಂಡ ಹೆಂಡತಿ ವಿಚಾರದಲ್ಲಿ ಗಂಡ ಅಕ್ಯೂಸ್ಡ್ ಇದ್ದರು.